ಬಾಗಲಕೋಟೆಯ ಅಂಚಿನಲ್ಲಿದ್ದ ಆ ಹಳ್ಳಿ ಸೂರ್ಯ ಅಸ್ತವಾಗುತ್ತಿದ್ದಂತೆ ವಿಚಿತ್ರ ಮೌನಕ್ಕೆ ಒಳಗಾಗುತ್ತಿತ್ತು. ಹಳ್ಳಿಯ ಕೊನೆಯ ಕಡೆ ನಿಂತಿದ್ದ ಹಳೆಯ ಬಾವಿ ಎಲ್ಲರಿಗೂ ಭಯದ ಸಂಕೇತವಾಗಿತ್ತು. ಯಾರಾದರೂ ಅದರ ಹತ್ತಿರ ಹೋದರೆ ಹಿರಿಯರು ತಕ್ಷಣ ಅಯ್ಯೋ ಆ ಬಾವಿಗೆ ಹೋಗ್ಬೇಡ, ಅಲ್ಲೇನೋ ಇದೆ ಅಂತ ಎಚ್ಚರಿಸುತ್ತಿದ್ರು. ರಾಹುಲ್ ಉದ್ದಗಟ್ಟೆ ದೇಹದವನು, ಗಾಢ ಕಪ್ಪು ಕೂದಲು, ಕಣ್ಣಲ್ಲಿ ಯಾವತ್ತೂ ಪ್ರಶ್ನೆಗಳಿರುವಂಥವನಂತೆ ಕಾಣುತ್ತಿದ್ದ. ಅವನು ಕೈನಲ್ಲಿ ಚಪ್ಪಲಿ ಹಿಡಿದು ನಿಧಾನವಾಗಿ ಬಾವಿಯತ್ತ ಸಾಗುತ್ತಿದ್ದ. ಪ್ರತಿಯೊಂದು ಹೆಜ್ಜೆಯೂ ನೆಲದ ಮೇಲೆ ಗಟ್ಟಿ ಶಬ್ದ ಮಾಡುತ್ತಿತ್ತು. ತನ್ನ ತಾನೇ ಮನಸ್ಸಿನಲ್ಲಿ ಗುನುಗುತ್ತಾ, ಇಷ್ಟು ದಿನ ಜನ ಹೆದರಿದ್ರು, ಇವತ್ತು ನಿಜ ಏನು ಅನ್ನೋದನ್ನು ನೋಡಲೇಬೇಕು ಅಂತಕೊಂಡ. ಅಷ್ಟರಲ್ಲಿ ಅವನ ಹಿಂದೆ 2 ಹೆಜ್ಜೆಗಳ ಶಬ್ದ ಕೇಳಿಸಿತು. ಮುಗಿಲ್ ಮತ್ತು ರಂಗು ಬಂದಿದ್ರು. ಮುಗಿಲ್ ದಪ್ಪ ಮೈಯವನು, ಯಾವ ಸನ್ನಿವೇಶದಲ್ಲೂ ಹಾಸ್ಯ ಬಿಡದವನು. ರಾಹುಲ್ ಬೆನ್ನಿಗೆ ಕೈ ಹಾಕಿ, ಅಯ್ಯೋ ರಾಹುಲ್, ಈ ಬಾವಿಗೆ ಬರೋದು ಅಂದ್ರೆ ಪಿಕ್ನಿಕ್ ಮಾಡ್ದಂಗೆ ಇದೆ ಅಂತ ನಗುತ್ತಾ ಹೇಳ್ದ. ರಂಗು ಸ್ವಲ್ಪ ಕುಗ್ಗಿದ ದೇಹದವನು, ಆದರೆ ಮನಸ್ಸಿನಲ್ಲಿ ಧೈರ್ಯ ಇತ್ತು. ನೋಡು, ಏನಾದ್ರೂ ಆದ್ರೂ ನಾವಿದ್ದೀವಿ, ಹೆದರ್ಬೇಡ ಅಂತ ನಿಧಾನವಾಗಿ ಹೇಳ್ದ. ಬಾವಿಯ ಹತ್ತಿರ ಬಂದ ಕ್ಷಣಕ್ಕೆ ಗಾಳಿ ಏಕಾಏಕಿ ಜೋರಾಗಿ ಬೀಸಿತು. ಮರಗಳು ಕಿರಿಚಿದಂತೆ ಶಬ್ದ ಮಾಡಿದವು. ಬಾವಿಯೊಳಗಿಂದ ಕಪ್ಪು ನೆರಳು ನಿಧಾನವಾಗಿ ಮೇಲಕ್ಕೆ ಬರುತ್ತಿರುವಂತೆ ಕಾಣಿಸಿತು. ಅಂತ ತಣ್ಣನೆಯ ಧ್ವನಿ ಗುಹೆಯೊಳಗಿಂದ ಹೊರಬಂದಂತೆ ಕೇಳಿಸಿತು. ಮುಗಿಲ್ ಒಮ್ಮೆಲೆ ರಾಹುಲ್ ಹಿಂದೆ ಅಡಗಿಕೊಂಡ. ರಂಗು ಕೈ ನಡಗಿದ್ರು, ಕಣ್ಣು ಬಾವಿಯತ್ತಲೇ ಇಟ್ಕೊಂಡ. ರಾಹುಲ್ ಮಾತ್ರ ಹೆಜ್ಜೆ ಹಿಂದೆ ಹಾಕಲಿಲ್ಲ. ಅವನು ಮುಂದೆ ಒಂದು ಹೆಜ್ಜೆ ಇಟ್ಟ. ತನ್ನ ಮನಸ್ಸಿನಲ್ಲಿ, ನಾನು ಓಡಲ್ಲ, ಈ ಭಯಕ್ಕಿಂತ ಸತ್ಯ ದೊಡ್ಡದು ಅಂದುಕೊಂಡ. ಆ ನೆರಳು ಏಕಾಏಕಿ ಗಾಳಿಯಲ್ಲಿ ಕರಗಿದಂತೆ ಬಾವಿಯೊಳಗೆ ಬಿದ್ದಿತು. ಬಾವಿಯ ಒಳಗಿನಿಂದ ಅಂತ ಆಳವಾದ ಧ್ವನಿ ಕೇಳಿಸ್ತು. 3 ಜನರು ಒಬ್ಬರ ಮುಖ ಒಬ್ಬರು ನೋಡ್ಕೊಂಡ್ರು. ಈ ಬಾವಿಯೊಳಗೆ ಭಯಕ್ಕಿಂತ ದೊಡ್ಡ ಸತ್ಯ ಮರ್ತಿದೆ ಅನ್ನೋದು ರಾಹುಲ್ಗೆ ಸ್ಪಷ್ಟವಾಯಿತು. ಮುಂದಿನ ದಿನ ಬೆಳಿಗ್ಗೆ ಬಾವಿಯ ಹತ್ತಿರ ಮತ್ತೆ ಮೌನ ಆವರಿಸ್ತು. ಹಳ್ಳಿ ಜನ ದೂರದಲ್ಲೇ ನಿಂತು ನೋಡ್ತಿದ್ರು. ರಾಹುಲ್ ಬಾವಿಯ ಬಳಿ ನಿಂತು, ನೆನ್ನೆ ಕೇಳಿದ ಧ್ವನಿ ಸುಳ್ಳಲ್ಲ, ಇವತ್ತು ಸತ್ಯ ಹೊರಬರಲೇಬೇಕು ಅಂತ ತನ್ನ ಮನಸ್ಸಿನಲ್ಲಿ ಗುಣುಗಿದ. ಅವನು ಬಾವಿಯ ಅಂಚಿಗೆ ಕುಳಿತು ನಿಧಾನವಾಗಿ ಒಳಗೆ ತಲೆ ಹಾಕಿ ನೋಡಿದ. ಅಷ್ಟರಲ್ಲಿ ಗಾಳಿ ತಣ್ಣಗಾಯಿತು. ಕಣ್ಣು ಮಿಟುಕಿಸಿದ ಕ್ಷಣಕ್ಕೆ ಅವನು ಮುಂದೆ ಒಂದು ಹಳೆಯ ದೃಶ್ಯ ಮೂಡಿತು. 30 ವರ್ಷಗಳ ಹಿಂದೆ ಈ ಹಳ್ಳಿಯಲ್ಲಿ ಒಬ್ಬ ಬಡವ ಸತ್ಯ ಮಾತಾಡಿದ್ದಕ್ಕೆ ಶಕ್ತಿಶಾಲಿಗಳ ಕೋಪಕ್ಕೆ ಗುರಿಯಾದ. ಅವನ ಕೈಗಳನ್ನು ಬಲವಾಗಿ ಹಿಡಿದು ಈ ಬಾವಿಯ ಬಳಿ ತಂದು ನಿಲ್ಲಿಸಿದ್ರು. ಅವನು ಕಿರುಚಿದ, ಸಹಾಯ ಕೇಳಿದ, ಆದರೆ ಯಾರೂ ಬಂದಿಲ್ಲ. ಒಮ್ಮೆಲೆ ಅವನನ್ನು ಬಾವಿಯೊಳಗೆ ತಳ್ಳಿದ್ರು. ಅವನ ಧ್ವನಿಯ ಜೊತೆಗೆ ಸತ್ಯವು ಆ ಬಾವಿಯೊಳಗೆ ಹೂತು ಹೋಯಿತು. ರಂಗು ಕಣ್ಣು ತುಂಬಿಕೊಂಡು, ಅವನ ಆತ್ಮ ಇನ್ನೂ ಇಲ್ಲಿ ಸಿಕ್ಕಾಕ್ಕೊಂಡಿದೆ ಅಂತ ನಿಧಾನವಾಗಿ ಹೇಳ್ದ. ಅಷ್ಟರಲ್ಲಿ ಬಾವಿಯೊಳಗಿಂದ ಆ ನೆರಳು ಮತ್ತೆ ಕಾಣಿಸ್ಕೊಂಡಿತು. ನನ್ನ ಹೆಸರು ನೆನಪಿಡಿ, ನನ್ನ ಕಥೆ ಹೇಳಿ ಅಂತ ಆ ಧ್ವನಿ ಕೇಳಿಸ್ತು. ರಾಹುಲ್ ಮುಂದಿಂತು, ನಿನ್ನ ಕತೆ ಹಳ್ಳಿಗೆ ತಿಳಿಸ್ತೀನಿ, ನಿನಗೆ ನ್ಯಾಯ ಸಿಗುತ್ತೆ ಅಂತ ಗಟ್ಟಿಯಾಗಿ ಹೇಳ್ದ. ಆ ನೆರಳು ನಿಧಾನವಾಗಿ ಕರಗಿದಂತೆ ಬಾವಿಯೊಳಗೆ ಲೀನವಾಯಿತು. ಬಾವಿಯ ಸುತ್ತಲಿದ್ದ ಭಯವೂ ಅದರ ಜೊತೆ ಕರಗಿದಂತೆ ಅನಿಸ್ತು. ಮುಗಿಲ್ ನಿಟ್ಟುಸಿರುಬಿಟ್ಟು, ಇನ್ನು ಈ ಬಾವಿಗೆ ಬಂದರೆ ಡೇ ಟೈಮ್ ಮಾತ್ರ ಅಂತ ನಗುತ್ತಾ ಹೇಳ್ದ. ರಂಗು, ನ್ಯಾಯ ಸಿಕ್ಕಿದ ಮೇಲೆ ಭೈಕೂ ರಜೆ ಅಂತ ಹೇಳ್ದ. ರಾಹುಲ್ ತನ್ನ ಮನಸ್ಸಿನಲ್ಲಿ, ಧೈರ್ಯ, ಸ್ನೇಹ, ಸತ್ಯ ಇದ್ರೆ ಯಾವ ಭಯವೂ ದೊಡ್ಡದಾಗಲ್ಲ ಅಂತಕೊಂಡ.